ಹಾಯ್ ಹಲೋ ನಮಸ್ಕಾರ. ಒಂದು ಕಡೆ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ಶಂಕಿತ ಉಗ್ರರ ಬಂಧನ. ದಾವಣಗೆರೆಯಲ್ಲಿ ಶಂಕಿತ ಉಗ್ರನವರನ್ನ ಬಂಧನವಾಗಿದೆ. ಐಸಿಸ್ ಉಗ್ರ ಸಂಘಟನೆ ಜೊತೆಗೆ ನಂಟನ್ನು ಹೊಂದಿದಂಥ ವ್ಯಕ್ತಿಯನ್ನು ದಾವಣಗೆರೆಯಲ್ಲಿ ಬಂಧನವನ್ನು ಮಾಡಲಾಗಿದೆ. ಇಬ್ಬರು ಶಂಕಿತ ಉಗ್ರರ ಬಂಧನವಾಗಿರುವಂಥದ್ದು. ಒಂದು ದಾವಣಗೆರೆ, ಮತ್ತೊಬ್ಬ ಶಂಕಿತ ಉಗ್ರ ತುಮಕೂರಿನ ಮೂಲದವನು. ಇಬ್ಬರು ಶಂಕಿತ ಉಗ್ರರನ್ನ ಪೊಲೀಸರು ಬಂಧನವನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಕಡೆ ಸುದ್ದಿಯನ್ನು ಬ್ರೇಕ್ ಮಾಡ್ತಿದೆ. ಬ್ರೇಕಿಂಗ್ ಏನು ನೋಡ್ತಾ ಹೋಗೋಣ. ಯಾರು ಆ ಶಂಕಿತ ಉಗ್ರರು ಅಂತೇಳಿ. ಇದು ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕನ ಬಂಧನವಾಗಿದೆ. ಐಸಿಸ್ ಉಗ್ರ ಸಂಘಟನೆಯ ಜೊತೆ ದಾವಣಗೆರೆ ಯುವಕನ ನಂಟು. ದೇಶದಲ್ಲಿ ವಿಧ್ವಂಸಕ ಕೃತ್ಯ ನಡೆಸಲು ಸ್ಕೆಚ್ ಹಾಕಿದಂತಹ ತಂಡದ ಜೊತೆ ನಂಟನ್ನು ಹೊಂದಿದ್ದ ದಾವಣಗೆರೆ ಯುವಕ. ದಾವಣಗೆರೆ ತುಮಕೂರು ಮೂಲದ ಶಂಕಿತ ಉಗ್ರರ ಬಂಧನವಾಗಿದೆ. ಈಗ ತುಮಕೂರು ನಗರ ಠಾಣೆ ಪೊಲೀಸರಿಂದ ಕಾರ್ಯಾಚರಣೆಯಾಗಿದೆ. ದಾವಣಗೆರೆಯ 22 ವರ್ಷದ ಜಮೀರ್ ಖಾನ್ ಬಂಧಿತ ಉಗ್ರ ಸಂಘಟನೆಯ ನಂಟು ಹೊಂದಿದ್ದಂಥವನು. ತುಮಕೂರಿನ ಅಲ್ಲಾ ಬಕ್ಷಿ ಶಂಕಿತ ಬಂಧಿತ ಉಗ್ರ. ದುರಂಧರ್ ಸ್ಟೈಲ್ನಲ್ಲಿ ಕೃತ್ಯ ನಡೆಯಲು ಸ್ಕೆಚ್ ಹಾಕಿದ್ದ ಐಸಿಸ್ ಸಂಘಟನೆ. ಐಸಿಸ್ಗೆ ಫಂಡಿಂಗ್ ಮಾಡುತ್ತಿದ್ದವರ ಜೊತೆ ಸಂಪರ್ಕದಲ್ಲಿದ್ದಂತಹ ಇಬ್ಬರು ಯುವಕರು. ಪಾಕಿಸ್ತಾನದ ಶಬಾಜ್ ಬುಟ್ಟಿ, ರಾಣಾ ಹುಸೇನ್ ಜೊತೆ ನೇರವಾಗಿ ಸಂಪರ್ಕ ಹೊಂದಿದ್ರು ಇಬ್ಬರು. ವಾಟ್ಸಪ್, ಇನ್ಸ್ಟಾಗ್ರಾಮ್ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ನಿರಂತರ ಸಂಪರ್ಕವನ್ನು ಹೊಂದಿದ್ದರು. ಪಾಕಿಸ್ತಾನ್ ಇಂಟೆಲಿಜೆನ್ಸ್ ಆಪರೇಟರ್ಸ್ ಆಗಿ ಕೆಲಸ ಮಾಡ್ತಿದ್ರಂತೆ ಇಬ್ಬರು ಶಂಕಿತ ಉಗ್ರರು. ಇದು ದಾವಣಗೆರೆ ಮತ್ತು ತುಮಕೂರಿಗೆ ಸಂಬಂಧಪಟ್ಟಂತಹ ಸ್ಟೋರಿ. ಇಬ್ಬರು ಶಂಕಿತ ಉಗ್ರರನ್ನ ತುಮಕೂರು ನಗರ ಠಾಣೆ ಪೊಲೀಸರು ಬಂಧನವನ್ನು ಮಾಡಿದ್ದಾರೆ. ಬಂಧನವನ್ನು ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಒಬ್ಬ ಅಲ್ಲಾ ಬಕ್ಷಿ, ಮತ್ತೊಬ್ಬ ಜಮೀರ್ ಖಾನ್. ಜಮೀರ್ ಖಾನ್ ದಾವಣಗೆರೆ ಮೂಲದವನು, ಅಲ್ಲಾ ಬಕ್ಷಿ ತುಮಕೂರು ಮೂಲದವನು. ಇಬ್ಬರು ಕೂಡ ಐಸಿಸ್ ಸಂಘಟನೆ ಜೊತೆಗೆ ಒಂದು ಸಂಪರ್ಕವನ್ನು ಹೊಂದಿದ್ರಂತೆ. ಇನ್ಸ್ಟಾಗ್ರಾಮ್, ವಾಟ್ಸಪ್ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಹೊಂದಿದ್ರು. ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಬೇಕು ಏನೋದಂದೇಳಿ ಪ್ಲಾನನ್ನು ಮಾಡ್ತಾ ಇದ್ರಂತೆ. ಮುಂಬೈನಲ್ಲಿ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿದರು. ಆ ಟಾರ್ಗೆಟ್ ವಿಚಾರವಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಸೊ ಮುಂಬೈ ವ್ಯಕ್ತಿಯನ್ನು ಏನು ಟಾರ್ಗೆಟ್ ಮಾಡಿದ್ರು, ಅಲ್ಲಿ ಒಂದು ವ್ಯಕ್ತಿಯನ್ನು ಮುಗಿಸ್ಬೇಕು ಅನ್ನೋ ಸ್ಕೆಚ್ಚನ್ನು ಹಾಕಿದ್ರು. ಆ ಸ್ಕೆಚ್ಚನ್ನು ಬಯಲುವಾದಂಥ ಸಂದರ್ಭದಲ್ಲಿ ಈ ಇಬ್ಬರು ಉಗ್ರ ಸಂಘಟನೆ ಜೊತೆ ನಂಟನ್ನು ಹೊಂದಿರೋದ್ರ ಬಗ್ಗೆ ಕರ್ನಾಟಕ ಇಂಟೆಲಿಜೆನ್ಸಿಗೆ ಮಾಹಿತಿ ಹೋಗಿದೆ. ಆನಂತರ ಕರ್ನಾಟಕ ಇಂಟೆಲಿಜೆನ್ಸಿಯವರು ಇಬ್ಬರ ಬಗ್ಗೆ ಸೂಕ್ತ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮಾಹಿತಿಯನ್ನು ಕಲೆ ಹಾಕಿ ಇವರನ್ನು ಬಂಧನವನ್ನು ಮಾಡಿರುವಂಥದ್ದು. ಈಗ ಮುಂಬೈನ ಉದ್ಯಮಿಯೊಬ್ಬನನ್ನು ಮುಗಿಸಲು ಸ್ಕೆಚ್ ಹಾಕಿದ್ರಂತೆ ಈ ಭಯೋತ್ಪಾದಕರು. ಆ ಸಂದರ್ಭದಲ್ಲಿ ಒಂದು ಬೆಳಕಿಗೆ ಬಂದಂಥ ಇಬ್ಬರು ಯುವಕರು ಇವರಿಬ್ಬರು ಕೂಡ ದುರಂಧರ್ ಸಿನಿಮಾ ಸ್ಟೈಲ್ನಲ್ಲಿ ಯಾವ ರೀತಿಯಾಗಿ ಹೋಗಿ ದುರಂಧರ ಪಾಕಿಸ್ತಾನದಲ್ಲಿ ಅಲ್ಲಿಯ ಭಯೋತ್ಪಾದಕ ಸಂಘಟನೆಗಳಿಗೆ ಬಿಸಿಯನ್ನು ಮುಟ್ಟಿಸಿದ್ರು, ಅಲ್ಲೋಗಿ ಬಾಂಬ್ಗಳನ್ನು ಹಾಕ್ತಾಯಿದ್ರು. ಅದೇ ರೀತಿಯಾಗಿ ಅಲ್ಲಿಯ ವ್ಯಕ್ತಿಗಳು ಕರ್ನಾಟಕಕ್ಕೆ, ಭಾರತಕ್ಕೆ ಬಂದು ಇಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರಂತೆ. ದುರಂಧರ್ ಸಿನಿಮಾ ಸ್ಟೈಲಲ್ಲಿ ಇಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರಂತೆ. ಸೊ ಅಂಥವರ ಎಡೆಮುಡಿಯನ್ನು ಕಟ್ಟುವಲ್ಲಿ ತುಮಕೂರು ಪೊಲೀಸರು ಹಾಗೂ ಕರ್ನಾಟಕ ಗುಪ್ತಚರ ಇಲಾಖೆ ಯಶಸ್ವಿಯಾಗಿದೆ. ಇದಕ್ಕೆ ಕರ್ನಾಟಕ ಗುಪ್ತಚರ ಇಲಾಖೆಗೆ ಒಂದು ಸೆಲ್ಯೂಟನ್ನು ಹೇಳಬೇಕಾಗತ್ತೆ. ಯಾಕಂದರೆ ಕರ್ನಾಟಕ ಗುಪ್ತಚರ ಇಲಾಖೆ ಒಂದು ವೇಳೆ ಇವರಿಬ್ಬರನ್ನ ಐಡೆಂಟಿಫೈ ಮಾಡದೇ ಹೋಗಿದ್ದಿದ್ರೆ, ಇವರಿಬ್ಬರನ್ನ ಬಂಧಿಸದೇ ಹೋಗಿದ್ದರೆ ಬಹುಶಃ ಯಾವ ರೀತಿಯಾದ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇದೋ ಗೊತ್ತಿಲ್ಲ. ಇವರು ಒಬ್ಬ ತರಕಾರಿ ಕೆಲಸ ಮಾಡ್ತಾಯಿದ್ದ, ಏನು ದೃಶ್ಯದಲ್ಲಿ ನೋಡ್ತಿದ್ರು. ಇವನು ಜಮೀರ್ ಖಾನ್ ದಾವಣಗೆರೆ ಮೂಲದ ವ್ಯಕ್ತಿ. ಇನ್ನೊಬ್ಬ ಅಲ್ಲಾ ಬಕ್ಷಿ ದಾವಣಗೆರೆ ಜಮೀರ್ ಖಾನ್ ತರಕಾರಿ ಕೆಲಸವನ್ನು ಮಾಡ್ತಾ ಇದ್ದ. ದಾವಣಗೆರೆ, ಚಿಕ್ಕಮಗಳೂರು, ತುಮಕೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಗೆ ಹೋಗಿ ತರಕಾರಿ ಕೆಲಸವನ್ನು, ಅಂದರೆ ಒಂದು ಮನೆ ಕಟ್ಟುವ ಕೆಲಸವನ್ನು ಏನು ಮಾಡ್ತಾಯಿದ್ದ, ಮನೆ ಕಟ್ಟುವ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾ ಇದ್ದ ಅಲ್ಲಿ ಅಂತ. ಅಂದರೆ ರಾಜ್ಯದ ನಾನಾ ಭಾಗವನ್ನು ಓಡಾಡಿಕೊಂಡು ಅಲ್ಲಿಯ ಮಾಹಿತಿಯನ್ನು ಆ ಐಸಿಸ್ ಸಂಘಟನೆಯ ಉಗ್ರರ ಜೊತೆ ಹಂಚ್ಕೊಳ್ತಿದ್ದ ಅನ್ನೋಂಥ ಮಾಹಿತಿ. ಮೊದಲು ಅಲ್ಲಾ ಬಕ್ಷಿಯನ್ನು ತುಮಕೂರು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅಲ್ಲಾ ಬಕ್ಷಿಯನ್ನು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ದಾವಣಗೆರೆ ಮೂಲದ ಜಮೀರ್ ಖಾನ್ ಕೂಡ ಭಾಗಿಯಾಗಿದ್ದಾನೆ. ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನೇರವಾಗಿ ಸಂಪರ್ಕ ಇದ್ದಾನೆ. ಆ ಒಂದು ಪಾಕಿಸ್ತಾನ ಮೂಲದ ಏನು ISI ಉಗ್ರ ಸಂಘಟನೆ ಇದೆ, ಆ ಉಗ್ರ ಸಂಘಟನೆಯ ಜೊತೆಗೆ ಇವರು ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಮಾಹಿತಿ ಪೊಲೀಸರಿಗೆ ಹಾಗೂ ಗುಪ್ತಚರ ಇಲಾಖೆಗೆ ಲಭ್ಯ ಆಗುತ್ತೆ. ಲಭ್ಯ ಆದ ನಂತರ ದಾವಣಗೆರೆ ಮೂಲದ ಜಮೀರ್ ಖಾನನ್ನು ಕೂಡ ಪೊಲೀಸರು ಬಂಧಿಸ್ತಾರೆ. ಈಗ ಇಬ್ಬರನ್ನು ಕೂಡ, ಜಮೀರ್ ಖಾನ್ ಮತ್ತು ಅಲ್ಲಾ ಬಕ್ಷಿ ಇಬ್ಬರನ್ನು ಕೂಡ ತುಮಕೂರು ಠಾಣೆಯ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಎಷ್ಟು ದಿನದಿಂದ ಇವರು ನೇರವಾಗಿ ಸಂಪರ್ಕದಲ್ಲಿದ್ದರು, ಏನೆಲ್ಲ ಮೆಸೇಜ್ ಮಾಡಿದ್ದಾರೆ, ಏನಾದರೂ ಪ್ಲ್ಯಾನ್ ಮಾಡಿದ್ದಾರಾ, ಎಲ್ಲರೂ ಬಾಂಬ್ ಸ್ಫೋಟ ಮಾಡಲಿಕ್ಕಾಗಿರ್ಬೋದು ಅಥವಾ ಬೇರೆ ಕೃತ್ಯಗಳನ್ನು ಮಾಡಲಿಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿದ್ದಾರಾ, ಏನೆಲ್ಲ ಡಿಸ್ಕಷನ್ ಆಗಿದ್ದಾರೋ ವಾಟ್ಸಪ್ ಥ್ರೂ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಏನೆಲ್ಲ ಡಿಸ್ಕಷನ್ ಆಗಿದೆ ಅನ್ನೋದನ್ನು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವರ ಮುಖಕ್ಕೆ ಪಟ್ಟೆ ಹಾಕಿರೋ ಒಂದೇ ಕಾರಣ ಏನು ಅಂತಂದರೆ,
ಸಾಮಾಜಿಕ ಬದ್ಧತೆಯ ಕಾರಣಕ್ಕೋಸ್ಕರ ನಾವು ಪಟ್ಟಿಯನ್ನು ಹಾಕಿದ್ದೀವಿ. ಇವ್ರು ಯಾರು ಏನಂದೇಳಿ ಬೇಗ ವೈರಲ್ ಮಾಡಬಾರ್ದು ಮತ್ತು ಆ ತನಿಖೆಗೆ ಅಡ್ಡಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಸಾಮಾಜಿಕ ಬದ್ಧತೆಯನ್ನು ಹೊಂದಿದ್ದು ನಾವು ಈ ಇಬ್ಬರ ಮಕ್ಕಕ್ಕೆ ಒಂದು ಕಪ್ಪು ಪಟ್ಟಿಯನ್ನು ಹಾಕಿರೋದು ಬಿಟ್ಟರೆ ಇದು ಯಾರನ್ನು ತೋರಿಸಬಾರ್ದು ಅನ್ನೋದಾಗಲಿ ಅಥವಾ ಇವರನ್ನು ಹೈಡ್ ಮಾಡಬೇಕು ಅನ್ನೋದಾದ್ರೆ ನಮ್ಮ ಉದ್ದೇಶ ಅಲ್ಲ. ಇದು ತನಿಖೆಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪಟ್ಟಿಯನ್ನು ಹಾಕಿರೋದು. ಯಾಕಂದರೆ ಅವ್ರ ಮುಖ ಗೊತ್ತಾಯಿತು, ಅವ್ರ ಮುಖಚರ್ಯೆ ಗೊತ್ತಾಯಿತು ಅಂದರೆ ಅವರ ಬೆಂಬಲಿಗರು ಯಾರಿದ್ದಾರೆ ಎಲ್ಲ ಬೆಂಬಲಿಗರು ಕೂಡ ಹುಷಾರಾಗ್ತಾರೆ. ಹಾಗಾಗಿ ಆ ಬೆಂಬಲಿಗರು ಹುಷಾರಾಗಬಾರ್ದು ಮತ್ತು ಅವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಒಂದು ಮುಖಕ್ಕೆ ಪಟ್ಟಿ ಹಾಕಿ ಒಂದು ಸುದ್ದಿಯನ್ನು ಬಿತ್ತರ ಮಾಡ್ತಾ ಇರುವಂಥದ್ದು. ಯಾರೆಲ್ಲ ಉಗ್ರ ಸಂಘಟನೆ ಜೊತೆ ನೇರವಾಗಿ ಸಂಪರ್ಕವನ್ನು ಹೊಂದಿದ್ದಾರೆ ಅವರು ಕೂಡ ಒಂದು ರೀತಿಯಾದ ಉಗ್ರರೇ ಅವರು. ಯಾಕಂದರೆ ಉಗ್ರ ಸಂಘಟನೆ ಜೊತೆ ಸಂಪರ್ಕನ ಹೊಂದುವಂಥದ್ದೇನಿದೆ ಅವರು ಉಗ್ರ ಸಂಘಟನೆಗೆ ಬೆಂಬಲ ಕೊಡುವಂಥದ್ದು. ಈ ಕೊಲೆಗೆ ಪ್ರಚೋದನೆ ಕೊಡೋದು ಎಷ್ಟು ಕೊಲೆ ಮಾಡೋದು ಸಮಾನ ಆಗುತ್ತೋ ಅದೇ ರೀತಿಯಾಗಿ ಉಗ್ರ ಸಂಘಟನೆ ಜೊತೆ ಸಂಪರ್ಕವನ್ನು ಹೊಂದೋದು ಕೂಡ ಉಗ್ರ ಸಂಘಟನೆಯ ಉಗ್ರರಿದ್ದಂತೆಯೇ. ಅದೇ ಕಾರಣಕ್ಕೋಸ್ಕರ ಒಂದು ಕಡೆ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವನ್ನು ಅಂದರೆ ಇನ್ನು ಈ ಸಂಘಟನೆ ಜೊತೆ ಯಾರ್ಯಾರು ಗುರುತಿಸ್ಕೊಂಡಿದ್ದಾರೆ, ಪೊಲೀಸರು ಇನ್ನೂ ಎಷ್ಟು ಜನಕ್ಕೆ ಬಲೆ ಬೀಸಿದ್ದಾರೆ, ಯಾರೆಲ್ಲ ಕರ್ನಾಟಕ ಮತ್ತು ದೇಶದಲ್ಲಿ ಶಂಕಿತ ಉಗ್ರರಿದ್ದಾರೆ, ಉಗ್ರ ಸಂಘಟನೆ ಜೊತೆ ಭಾಗಿಯಾಗಿದ್ದಾರೆ, ಎಲ್ಲವನ್ನೂ ಕೂಡ ಒಂದು ಪತ್ತೆ ಹಚ್ಚುತ್ತಾ ಇದ್ದಾರೆ. ಅದರ ನಂತರ ಇನ್ನು ಯಾರೆಲ್ಲ ಇದು ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಏನು ಎಲ್ಲವನ್ನೂ ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ಒನ್ ಕನ್ನಡ ನ್ಯೂಸ್.